ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಇವತ್ತು ನಾನು, ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಬರ್ತಾರೆ. ಶಿವಮೊಗ್ಗ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಶಾಪಿಂಗಿಗೆ. ಪಾಪು ಇನ್ನೂ ಮಲಗಿದ್ದಾನೆ, ಎಬ್ರಿಸ್ಕೋಬೇಕು. ಇನ್ನೇನು ಹೊರಡ್ಬೇಕು ನಾವು. ಇನ್ನೇನು ಶಾಪಿಂಗ್ ಮಾಡ್ತೀವಿ ತೋರಿಸ್ತೀನಿ. ನೋಡಿ, ಪಾಪು ಇನ್ನು ಮಲಗಿದ್ದಾನೆ. ಕತ್ಲೆ ರೆಡಿ ಆಗಿದ್ದೀವಿ. ಪಾಪು ಎದ್ದೇಳೋದನ್ನೇ ಕಾಯ್ತಾ ಇದ್ದೀವಿ. ಎಲ್ಲಿ ಹೋಗೋಣ ಪಾಪು? ಅದು ಓ ಹೊರಟಿದ್ದೀವಾ? ಹಾಂ, ನಡೀರಿ ಹೋಗೋಣ, ನಡೀರಿ ನಡಿ. ರೈಟ್ ಸ್ನೇಹಿತರೆ, ಪಾಪು ಕೂಡ ಎದ್ದ, ಹೊರಟ್ವಿ. ಶಾಪಿಂಗ್ ಪಾಪು, ನೀನೇ ಶಾಪಿಂಗ್ ಮಾಡ್ತೆ? ನೀನೇ ಮಾಡ್ತೆ? ಹೋಗೋಣ ನಾ ಬರಲ್ಲ, ನೀವು ಹೋಗ್ರಿ. ಬಾಯ್. ಬಾ ದೊಡ್ಡಮ್ಮ. ಬಾಯ್. ನಾನು ಸಾಕ್ಸಕ್ಕನ ಕಾಯಿ ಭಾಳ ಬರ್ತಾವ ನಾವು. ಸಾಕ್ಸಕ್ಕಂದ್ರೆ ಇನ್ನೂ ಒಂಥರ ಶೆಕೆ ಕುಚ್ಚಿದಂಗಾಗಲ್ಲ. ಹೋಗೋಣ ರೇ ಸ್ನೇಹಿತರೆ. ಇವಾಗ ನಾವು ಹೊರಟು ರೋಡಿಗೆ ಬಂದಿದ್ದೀವಿ. ಅಲ್ಲಿ ಊರೊಳಗೆ ಬಸ್ಸು ಬರಲ್ಲ ಈ ಟೈಮಲ್ಲಿ. ಈಗ ಒಂದು ಅರ್ಧ ಕಿಲೋಮೀಟ್ರು ಮೇನ್ ರೋಡಿಗೆ ಬರಬೇಕು. ಈ ರೋಡು ಸವಳಂಗ, ಹೊನ್ನಾಳಿ, ಶಿಕಾರಿಪುರ, ಶಿವಮೊಗ್ಗದಿಂದ ಶಿಕಾರಿಪುರ ಹೋಗೋ ರೋಡಿದು. ಇಲ್ಲಿ ಬೇಕಾದಷ್ಟೊಂದು 5 ನಿಮಿಷಕ್ಕೊಂದು ಬಸ್ ಸಿಗುತ್ತೆ. ಇಲ್ಲಿ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮ ಮತ್ತು ಆಂಟಿ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಸುರುವನ್ನೆಯಿಂದ ಬರೋದವರು. ಅವರು ಯಾವ ಬಸ್ಸಲ್ಲಿದ್ದೀವಿ ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ದಾರೆ. ಆ ಬಸ್ಸಿಗೆ ಹತ್ತಿದ್ರೆ ಆಯಿತು, ಒಟ್ಟಿಗೆ ಹೋಗೋದು. ನೋಡಿ, ಬಸ್ ಕೂಡ ಬಂತು, ಹೋಗ್ತಾ ಇದ್ದೀವಿ. ಅವ್ರು ನಮ್ಮ ದೊಡ್ಡಮ್ಮ, ಆ ಕಡೆ ಕೂತಿರೋರು ಅವರು ಊರ್ಗಿತ್ತಿ. ದೊಡ್ಡಮ್ಮ ಅಂದರೆ ಅಕ್ಕನ ಅಮ್ಮ, ನಮ್ಮ ಅಮ್ಮನ ಅಕ್ಕ. ಅವ್ರ ಮಗಳೇ ಅಕ್ಕ. ನಾವು ಸ್ವಂತ ಅಕ್ಕ ತಂಗಿ ಎಲ್ಲ, ನಮ್ಮ ದೊಡ್ಡಮ್ಮನ ಮಗಳ ಅಕ್ಕ. ನಾವಿಬ್ಬರು ಅಣ್ಣ ತಂಗಿ, ಅವರು ಇಬ್ಬರು ಅಣ್ಣ ತಂಗಿ. ನೋಡಿ, ನಮ್ಮ ಪಾಪು ನನ್ನ ತಳಿಂದ ಅಕ್ಕನ ಹತ್ರ, ಅವರಿಂದ ನನ್ನ ಹತ್ರ, ಅವ್ರ ಅಜ್ಜಿ ಹತ್ರ ಹಿಂಗೆ ಬಸ್ನಲ್ಲಿ ಓಡಾಡ್ತಾ ಇದ್ದ. ಒಂದು 1/4 ಗಂಟೆಲಿ ಶಿವಮೊಗ್ಗ ಕೂಡ ರೀಚ್ ಆದ್ವಿ ನಾವು. ಇವಾಗ ಇಲ್ಲಿ ನಮ್ಮಣ್ಣ ಕೂಡ, ಸಿದ್ದಣ್ಣ ಕೂಡ ಸಿಕ್ಕಿದ್ರು. ಕಬ್ಬಿನಲ್ಲಿ ಕುಡಿಸ್ತೀನಿ ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ರು. ಕಬ್ಬಿನಲ್ಲಿ ಕುಡಿಯೋಕ್ಕೆ ನಿಂತಿದ್ದೀವಿ ನಾವು ಇವಾಗ. ಇಲ್ಲಿ ಎಲ್ಲರೂ ಒಂದೊಂದು ಲೋಟ ಕಬ್ಬಿನ ಹಾಲು ಕುಡಿದು ಮುಂದಕ್ಕೆ ಹೊರಟ್ವಿ. ಅಣ್ಣ ಇಲ್ಲಿ ಕಬ್ಬಿನಲ್ಲಿ ಕುಡಿಸೋದು ವಾಪಸ್ ಹೋದ, ಅವನಿಗೆ ಡ್ಯೂಟಿ ಇತ್ತು ಅಂತ ಹೇಳಿ. ನಾವು ಶಿವಮೊಗ್ಗ ಬಂದಿದ್ದು, ನಮ್ಮ ದೊಡ್ಡಮ್ಮ ಅವರು ಸೀರೆ ತಗೊಳ್ಳೋದಿತ್ತು. ಅವ್ರದ್ದು ಹತ್ರದೊಂದು ರಿಲೇಷನ್ ಮದುವೆ ಇತ್ತಂತೆ, ಸೀರೆ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ನಾನು ಅಕ್ಕ ಚಾಯ್ಸ್ ಮಾಡೋಕ್ಕೆ ಅಂತ ಹೇಳಿ ಬಂದ್ವಿ. ನೋಡಿ, ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀವಿ. ಇದು ಹೂವಿನ ಮಾರ್ಕೆಟು. ಶಿವಮೊಗ್ಗದಲ್ಲಿ ಮಾರಿ ಹಬ್ಬ ಇತ್ತಲ್ವ, ಅಲ್ಲಿ ದುರ್ಗೆ ಸ್ಟ್ಯಾಚು ಕೂಡ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ತೋರಿಸ್ತೀನಿ ನಿಮಗೂ. ಎಷ್ಟು ದೊಡ್ಡ ಸ್ಟ್ಯಾಚು ಹಾಕಿದ್ರು. ನಾವಿವಾಗ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ದೊಡ್ಡದು ದುರ್ಗೆ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ಶಿವಮೊಗ್ಗದಲ್ಲಿ ಮಾರಿ ಹಬ್ಬ ಇತ್ತಲ್ವ, ಇದು ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋದು ಎಂಟ್ರಿ. ಇದೇ ಮೇನ್ ಎಂಟ್ರಿ. ಇಲ್ಲಿ ಈ ಥರದ್ದು ದೊಡ್ಡ ಸ್ಟ್ಯಾಚು ಇಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಪಾಪುಗೆ ತೋರಿಸ್ತಾ ಇದ್ವಿ. ನೋಡ್ತಾ ಇದ್ದ, ಅದು ಅಷ್ಟು ದೊಡ್ಡದಿತ್ತಲ್ವ. ಹಂಗೆ ಅಲ್ಲೊಂದೆರಡು ಫೋಟೋ ಕೂಡ ತಗೊಂಡ್ವಿ. ನಮ್ಮ ದೊಡ್ಡಮ್ಮ ಆಂಟಿ ನಮಗೆ ಬಿಟ್ಟು ಮುಂದೆ ಹೋಗೇ ಬಿಟ್ಟರು. ನಾನು ಯಾವುದು ಬಟ್ಟೆ ಅಂಗಡಿಯಲ್ಲೆಲ್ಲ ವಿಡಿಯೋ ಮಾಡಲೇ ಇಲ್ಲ. ಪಾಪುಗೆ ಇದು ಹೊಸ್ದಾಗಿ ಈ ಥರ ಹೊರ ಹೋಗಿದ್ದು ಹೊಸದು. ಹಂಗಾಗಿ ಅವ್ನು ಬಟ್ಟೆ ಅಂಗಡಿಯಲ್ಲಿ ಸುಮ್ಮನೆ ಇರಲಿಲ್ಲ. ನಾನು ಅಲ್ಲೆಲ್ಲೂ ವಿಡಿಯೋ ಮಾಡಲೇ ಇಲ್ಲ. ನಾವೇನು ಪರ್ಚೇಸ್ ಮಾಡಿದ್ವಿ ಅಂತೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅಕ್ಕ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಹೋಗಿದ್ದು ಮಧ್ಯಾಹ್ನ, ನಮಗೆ ಬಿಸಿಲು ತಡೆಯೋಕ್ಕೆ ಆಗಲಿಲ್ಲ.
ಹಾಗಾಗಿ ಸೀರೆ ಅಷ್ಟೇ ಒಂದೇ ಶಾಪಿಂಗ್ ಮಾಡ್ಕೊಂಡು ನಾವು ವಾಪಸ್ ಊರಿಗೆ ಹೊರಟ್ವಿ ನೋಡಿ. ನಮಗೆ ಊರೊಳಗೆ ಹೇಳಿದ್ನಲ್ಲ ಆವಾಗಲೇ ಬರ್ತಾ ಮೇನ್ ರೋಡಿಗೆ ಬಂದಿದ್ವಿ. ಇವಾಗ ನಮಗೆ ಊರೊಳಗೆ ಹೋಗೋ ಅಂಥ ಬಸ್ ಸಿಕ್ತು, ಹಂಗಾಗಿ ವಾಪಸ್ ಬರ್ತಾಯಿದ್ದೀವಿ ನಾವು. ಮನೆಗೆ ಹೋದ್ಮೇಲೆ ಏನು ಪರ್ಚೇಸ್ ಮಾಡಿದ್ವಿ ಅಂತೇಳಿ ತೋರಿಸ್ತೀನಿ. ನಮ್ಮ ಪಾಪು ನೋಡಿ ಅಲ್ಲೂ ಆಟ ಅವನಿಗೆ. ಮಾತಾಡಿ, ನಮ್ಮ ಪಾಪು ಕೂಡ ವಾಯ್ಸ್ ಓವರ್ ಕೊಡ್ತಾನೆ ನೋಡಿ. ಹಾಂ ಹಾಂ ಹೇಳು, ಏನೇನು ಮಾಡ್ಕೊಬಂದೆ ಶಿವಮೊಗ್ಗದಲ್ಲಿ ಹೇಳು. ಹಾಂ ಹ್ಞೂ ಅತ್ತೆ ಹೇಳು, ಸೀರೆ ನೋಡೋಕ್ಕೆ ಬಿಡಲಿಲ್ಲ ಅತ್ತೆ ಎಲ್ಲ ಹೇಳು. ಸ್ನೇಹಿತರೆ ನೋಡಿದ್ರಲ್ವ, ಶಿವಮೊಗ್ಗ ಬಂದ್ವಿ. ಏನು ಪರ್ಚೇಸ್ ಮಾಡಿದ್ದೀವಿ ಸೀರೆನ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಹಂಗಾಗಿ ಕೂತಿದ್ದೀನಿ. 3 ಸೀರೆ ತಗೊಂಡ್ರು, ನಂದಲ್ಲ, ಇದು 3 ಅಕ್ಕಂದು ಮತ್ತು ನಮ್ಮ ದೊಡ್ಡಮ್ಮಂದು ಮತ್ತು ಆಂಟಿದು. ಅಲ್ಲಿ ಬಂದಿದ್ರಲ್ಲ ಜೊತೆ ತೋರಿಸಿದೆ ಅವ್ರದ್ದು. ಇದು ಸೀರೆ ತೋರಿಸ್ತೀನಿ 3. ಸ್ನೇಹಿತರೆ ಇದೊಂದು ಸೀರೆ, ಇದು ನಮ್ಮ ಜೊತೆ ಬಂದಿದ್ರಲ್ಲ ನಮ್ಮ ದೊಡ್ಡಮ್ಮನ ಓರ್ಗಿತ್ತಿ ಅವ್ರದ್ದಿದು. ಈ ಸೀರೆ ಒಳಗಡೆ ಕ್ರೀಮ್ ಕಲರ್ ಇದೆ ಮತ್ತು ಬಾರ್ಡ್ರು ಗ್ರೀನ್ ಕಲರ್ ಇದೆ. ಇದು ವಿಡಿಯೋದಲ್ಲಿ ಅಷ್ಟೊಂದು ಇದ್ರಾಗ ಕಾಣ್ತಾ ಇಲ್ಲ, ಸಖತ್ ಶೈನಿಂಗ್ ಇದೆ, ಚೆನ್ನಾಗಿದೆ ಸೀರೆ. ಇಲ್ಲೇನಪ್ಪ ವಿಡಿಯೋದಲ್ಲಿ ಅಷ್ಟೊಂದು ಇದು ಕಾಣ್ತಾ ಇಲ್ಲ ನೋಡಿ. ಪೂರ್ತಿ ಬಿಚ್ಚಿ ಸೀರೆ ಎಲ್ಲ ಫುಲ್ ಬಿಚ್ಚಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬಾರ್ಡ್ರು ಗ್ರೀನಲ್ಲಿದೆ ಮತ್ತು ಒಳಗೆ ಕ್ರೀಮ್ ಕಲರ್ ಇದೆ, ಮಾವಿನಕಾಯಿ ಡಿಸೈನ್ ಇದೆ. ಸೀರೆಯಲ್ಲಿ ಫುಲ್ಲು ಸೀರೆ ನಡುವೆ ಒಂದೊಂದೊಂದೊಂದು ಮಾವಿನಕಾಯಿ ಡಿಸೈನ್ ಇದೆ ನೋಡಿ. ಬಾರ್ಡ್ರು ಇವಾಗ ಕಾಣ್ತಿಲ್ಲ, ಗ್ರೀನ್ ಆ ಥರ ಇದೆ. ಸೀರೆ ಫುಲ್ಲಾನ್ ಇದೇ ಥರನೇ ಇದೆ. ಸೆರಗು ತುಂಬ ಗ್ರ್ಯಾಂಡ್ ಬಂದಿದೆ, ಇದು ತುಂಬ ಗ್ರ್ಯಾಂಡ್ ಸೆರಗಿದೆ. ಬ್ಲೌಸ್ ಪೀಸು ಪ್ಲೈನ್ ಗ್ರೀನಲ್ಲಿ ಬಂದಿದೆ ನೋಡಿ. ಇವಾಗ ತೋರಿಸ್ತಿದ್ದೀನಲ್ವ, ಇದೇ ಬ್ಲೌಸು, ಅದಕ್ಕೆ ಬಂದಿರೋದು ಬ್ಲೌಸು. ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, ಅವ್ರು ಇಲ್ಲೇ ಅಕ್ಕನ ಕೈಯಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ ಶಿವಮೊಗ್ಗದಲ್ಲಿ ಎಲ್ಲಾದರೂ ಸ್ಟಿಚ್ ಮಾಡ್ಲಿಕ್ಕೆ ಕೊಡು ಅಂತೇಳಿ. ಹಾಗಾಗಿ ಈ ಸೀರೆ ತೋರಿಸ್ತಾ ಇರೋದು. ಇದು ದೊಡ್ಡಮ್ಮ ತಗೊಂಡಿದ್ದು ಅವರಿಗೆ, ಅದೇ ಥರನೇ ಇದೆ ಸೀರೆ ಫುಲ್. ಇದು ಒಳಗಡೆ ಇದು ಯೆಲ್ಲೋ ಕಲರ್ ಬಂದಿದೆ, ಬಾರ್ಡ್ರೂ ಸೇಮ್ ಗ್ರೀನ್ ಕಲ್ಲರು. ಸೇಮ್ ಸೀರೆ ಎಲ್ಲ ಫುಲ್ ಅದೇ ಥರನೇ ಇದೆ, ಕಲರ್ ಒಂಚೂರು ಡಿಫ್ರೆಂಟ್ ಇದೆ ಅಷ್ಟೇ. ಅದು ಕ್ರೀಮ್ ಇದೆ, ಇದು ಯೆಲ್ಲೋ ಕಲರ್ ಇದೆ. ಈ ಸೀರೆ ಪ್ರೈಸ್ ಎಷ್ಟಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸೀರೆ ಹೇಗಿದ್ದಾವೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಒಳಗಡೆ ಎಲ್ಲ ಫುಲ್ ಅದೇ ಥರನೇ ಇದೆ ಈ ಸೀರೆನೂ. ನಾನು ಮತ್ತೆ ಸೀರೆ ಪೂರ್ತಿ ಬಿಚ್ಚಲಿಲ್ಲ, ಟೈಮ್ ಆಗಿತ್ತು ಅಕ್ಕಂಗೆ ಬ್ಲೌಸ್ ಹೊಲಿಗೆ ಕೊಡೋಕ್ಕೆ ಹೋಗೋಕ್ಕೆ. ಇದು ಅಕ್ಕ ತಗೊಂಡಿದ್ದ ಸೀರೆ, ಇದು ಫುಲ್ಲು ಸಿಲ್ವರ್ ಕಲ್ಲರು ಮತ್ತು ಸ್ಕೈ ಬ್ಲೂ ಕಲರ್ ಇದೆ. ಒಳಗಡೆ ಬಾರ್ಡ್ರು ಪಿಂಕ್ ಇದೆ, ಒಂಥರ ರೆಡ್ ಪಿಂಕ್ ಥರ, ಫುಲ್ ರೆಡ್ಡು ಅಲ್ಲ ಪಿಂಕ್ ಅಲ್ಲ, ಆ ಥರ ರೆಡ್ ಪಿಂಕಲ್ಲಿದೆ. ಸೆರಗು ಅಷ್ಟೇ ರೆಡ್ಡು ಪಿಂಕ್ ಮಿಕ್ಸ್ ಥರ ಇದೆ, ಫುಲ್ ಶೈನಿಂಗ್ ಇದೆ, ಸಖತ್ತು ಶೈನಿಂಗ್ ಇದೆ. ಇದು ಬ್ಲೌಸು ಫುಲ್ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ಪ್ಲೈನ್ ಬಂದಿದೆ, ಫುಲ್ ಶೈನಿಂಗ್ ಇದೆ ಇದು ಸೀರೆ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದರಲ್ಲಿ ಕಲರ್ಸ್ ತುಂಬ ಇದ್ದವು, ಅಕ್ಕಂಗೆ ಈ ಕಲರ್ ಇಷ್ಟ ಆಯಿತು ಅಂತೇಳಿ ಇದನ್ನು ತಗೊಂಡ್ರು ನೋಡಿ. ಈ ಸೀರೆಗೆ ಒಳಗಡೆ ಟ್ರೀ ಥರ ಡಿಸೈನ್ ಇದೆ, ಅದು ಕಾಣ್ತಾ ಇಲ್ಲ. ಫುಲ್ ಶೈನಿಂಗ್ ಇದೆ ನೋಡಿ ಸೀರೆ. ಈ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ಅಕ್ಕ ತುಂಬ ಇಷ್ಟಪಟ್ಟು ತಗೊಂಡ್ರು ಸೀರೆನ, ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ನಿಮಗೆ ಹೇಗೆ ಅನಿಸ್ತು ಈ ಸೀರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. 3 ಸೀರೆ ಹೇಗಿದ್ವು ಅಂತ ಹೇಳಿ ತಿಳಿಸಿ. ಹಾಗೆ ಇದ್ರ ಪ್ರೈಸ್ ಕೂಡ ಎಷ್ಟಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ. ಚೆನ್ನಾಗಿದ್ದಾವ ಸೀರೆ ಹೇಳಿ. ಇದು 3 ಅಷ್ಟೇ. ಇನ್ನೊಂದು ಸೀರೆ ತಗೊಂಡ್ರಿದ್ರು, ಅದನ್ನು ನಾನು ಇಲ್ಲಿ ತರಲೇ ಇಲ್ಲ, ಅವರು ದೊಡ್ಡಮ್ಮವರೇ ತಗೊಂಡೋದ್ರು. ಇದು 3 ಸೀರೆ ಅಷ್ಟೇ ನಾವು ತೊಗೊಂಬಂದಿದ್ದು ಇಲ್ಲಿಗೆ. ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಪಾಪು ಅವ್ರ ದೊಡ್ಡಮ್ಮನ ಜೊತೆಗೆ ಅವ್ರ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅಕ್ಕ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಕಂಪ್ಯೂಟರ್ ವರ್ಕರಾಗಿ ಕೆಲಸ ಮಾಡೋದು ಅಂತ.
ಇವತ್ತು ಡಾಕ್ಟ್ರು ಬರೋದಿಲ್ಲಂತೆ. ಡಾಕ್ಟ್ರು ಬರಲ್ಲ ಅಂದರೂ ಅಕ್ಕ ಸಂಜೆವರೆಗೂ ಇದ್ದು ಬರಬೇಕು, ಪೇಷಂಟ್ ಯಾರೂ ಇರೋದಿಲ್ಲಲ್ಲ ಅಂತ ಹೇಳಿ ಪಾಪುನ ಕೂಡ ಕರ್ಕೊಂಡು ಹೊರಟಿದ್ದಾರೆ. ನೋಡಿ ಪಾಪುನ ಟಾಟ ಮಾಡಿ ಹೋಗ್ತಾ ಇದ್ದಾನೆ, ಬಾಯ್ ಮಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನಾನು ಕೂಡ ಹೋಗ್ತೀನಿ. ನಂದು ಇನ್ನೂ ತಿಂಡಿ ಆಗಿರಲಿಲ್ಲ, ಪಾಪು ತಿಂಡಿ ಸ್ನಾನ ಎಲ್ಲ ಆಗಿತ್ತು. ಹಂಗೆ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕ. ಅದಾದಮೇಲೆ ನಾನು ಕೂಡ ಹೊರಟೆ, ತಿಂಡಿ ಸ್ನಾನ ಮುಗಿಸ್ಕೊಂಡು ನನ್ನ ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 5 ನಿಮಿಷದ ಹಾದಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನಗೆ ರೋಡಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ. ಎಲ್ಲ ನೋಡ್ತಾ ಇರ್ತಾರೆ, ಇವಳೇನು ಫೋನ್ ಹಿಂಗೆ ಹಿಡ್ಕೊಂಡು ಹೋಗ್ತದಾಳೆ ಅಂತ. ಕತ್ಲೆ ಆಗಿದೆ, ಗೊತ್ತೇ ಆಗಲಿಲ್ಲ ಯಾವ ಥರ ಬಂದಿತ್ತು ವಿಡಿಯೋ ಅನ್ನೋದು. ಪಾಪು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಹೇಗಿದೆ ಪಾಪು ನೋಡಮ್ಮ ಬನ್ನಿ. ನೋಡಿ ದೊಡ್ಡಮ್ಮ ಮಗ ಆರಾಮಾಗ ಇದ್ದಾರೆ. ಇದೇ ಹಾಸ್ಪಿಟ್ಲು, ಆಯುರ್ವೇದಿಕ್ ಹಾಸ್ಪಿಟಲ್ ಇದು. ಇವತ್ತು ಡಾಕ್ಟ್ರು ಬರದೇ ಇರೋ ಕಾರಣ ಪೇಷಂಟ್ ಯಾರೂ ಇರಲ್ಲ, ಕ್ಲೀನ್ ಇದೆ ಹಾಸ್ಪಿಟ್ಲು. ಹಂಗಾಗಿ ಪಾಪು ಕರ್ಕೊಂಬಂದಿದ್ದು. ಆಟ ಆಡ್ತಾ ಇದ್ದಾನೆ ನೋಡಿ ದೊಡ್ಡಮ್ಮ ಜೊತೆ. ಇಲ್ಲಿ ಈ ರೂಮಲ್ಲೇ ಅಕ್ಕ ಕೂರೋದು, ಕೆಲಸ ಮಾಡೋದು ಇಲ್ಲಿ ಕೂತು. ನೋಡಿ ಇಲ್ಲಿ ಕಂಪ್ಯೂಟ್ರ್ ಇದೆ. ಇದ್ರ ಅಪೋಸಿಟ್ ರೂಮಲ್ಲಿ ಡಾಕ್ಟ್ರ್ ಇರ್ತಾರೆ. ಡಾಕ್ಟ್ರ್ ಇಲ್ಲದೆ ಇರೋ ಕಾರಣ ಅದು ರೂಮು ಕೀ ಹಾಕಿದೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಸೀರೆ ಎಲ್ಲ ಹೇಗಿದ್ವು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾಳೆ ನಮ್ಮದೊಂದು ವಿಶೇಷವಾದ ದಿನ ಇದೆ. ಏನು ದಿನ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ, ಕಾಯ್ತಾ ಇರಿ. ಏನಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಾಯ್ತಾ ಇರಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.